22,500 ಕೋಟಿ ಬರೀ ಜನವರಿ 2025ರಲ್ಲಿ ಇಲ್ಲಿಯವರೆಗೆ ಆಗಿರುವಂತಹ ಸೆಲ್ಲಿಂಗ್. 2024-25 ತಗೊಂಡ್ರೆ 2,00,000 ಕೋಟಿ ರೂಪಾಯಿಗಳು. ಇದು FIIs ಭಾರತದಿಂದ ಮಾರಾಟ ಮಾಡಿರುವಂತಹ ಇಕ್ವಿಟಿಯ ವ್ಯಾಲ್ಯೂ. ಯಾಕಿಷ್ಟು ಸೆಲ್ಲಿಂಗ್ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದ್ರೆ ನಾನು ಹೇಳುವಂತಹ ಈ ಡೀಟೇಲ್ಸ್ ನೀವು ನೋಡಬೇಕು. ನೋಡೋದಕ್ಕಿಂತ ಮುಂಚೆ ಈ ರೀಲನ್ನು ಸೇವ್ ಮಾಡಿಟ್ಕೊಳ್ಳಿ. 2021ರಲ್ಲಿ ನೀವೊಬ್ಬ FII ಆಗಿ ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಡಾಲರ್ಸ್ ತಂದಿತ್ತಿದ್ರೆ ಆಗ $1ಗೆ ನಿಮಗೆ 71 ರೂಪಾಯಿ ಸಿಗ್ತಿತ್ತು. ಈ 71 ರೂಪಾಯಿಯನ್ನ ನೀವು ಒಂದು ಸ್ಟಾಕ್ ಖರೀದಿ ಮಾಡೋದಕ್ಕೆ ಬಳಕೆ ಮಾಡಿದ್ರಿ ಅಂತ ಯೋಚನೆ ಮಾಡಿ. ಈ 71 ರೂಪಾಯಿ ಇವತ್ತು ಬೆಳೆದು 100 ರೂಪಾಯಿ ಆಗಿದೆ ಅನ್ನುವ ಆಲೋಚನೆಯನ್ನೂ ಮಾಡಿ. 40% ರಿಟರ್ನ್ಸ್ ವಿಚ್ ಇಸ್ ಗುಡ್ ಇನಫ್. ಆದರೆ ನೆನಪಿರಲಿ ನಿಮಗೆ, ಇದೇ ಟೈಮ್ ಫ್ರೇಮ್ನಲ್ಲಿ 71 ರೂಪಾಯಿ ಪರ್ ಡಾಲರ್ ಇದ್ದದ್ದು 86.5 ರೂಪಾಯಿ ಪರ್ ಡಾಲರ್ ಆಗಿದೆ. ವಿಚ್ ಮೀನ್ಸ್ ಡಾಲರ್ ಹ್ಯಾಸ್ ಅಪ್ರಿಷಿಯೇಟೆಡ್ ಬೈ 21.8%. ಈಗ ಅವರು ಈ 100 ರೂಪಾಯಿಯನ್ನ ಡಾಲರ್ಗೆ ಕನ್ವರ್ಟ್ ಮಾಡಿದರೆ 2022ರಲ್ಲಿ ಅವರಿಗೆ $1.4 ಸಿಗ್ತಿದ್ದಂತಹ ಜಾಗದಲ್ಲಿ ಈಗ $1.15 ಸಿಗ್ತಿದೆ. ವಿಚ್ ಈಸ್ 23.5% ರಿಟರ್ನ್ಸ್ ಅಗೇನ್ಸ್ಟ್ 40% ರಿಟರ್ನ್ಸ್ ವಿಚ್ ದೇ ವುಡ್ ಹ್ಯಾವ್ ಅದರ್ವೈಸ್ ಗಾಟ್. ಅವರ ರಿಟರ್ನ್ಸ್ ಕಮ್ಮಿ ಆಗ್ತಿದೆ. ಇನ್ನು ಮುಂದೆಯೂ ರುಪಿ ಡಿಪ್ರಿಷಿಯೇಟ್ ಆಗುತ್ತೆ ಅನ್ನುವಂತಹ ಸುದ್ದಿ ಇದೆ. ಇನ್ನೂ ವೇಟ್ ಮಾಡಿದರೆ ಇನ್ನೂ ಹೆಚ್ಚು ಲಾಸ್ ನಾವು ಮಾಡಿಕೊಳ್ತೀವಿ ಅನ್ನುವ ಕನ್ಸೆನ್ಸಸ್ನಲ್ಲಿ ಅವರಿದ್ದಾರೆ. US ಬಾಂಡ್ ಯೀಲ್ಡ್ ಹೆಚ್ಚಾಗ್ತಿದೆ, ಟ್ರಂಪ್ ಬರ್ತಿದ್ದಾನೆ, ಇದೆಲ್ಲವೂ ಅವರ ಸೆಲ್ಲಿಂಗಿಗೆ ಕಾರಣ. ಬಟ್ ನೀವು ಇದರ ಬಗ್ಗೆ ಹೆದರಬೇಕಾಗಿಲ್ಲ. ದೇ ವಿಲ್ ಕಮ್ ಬ್ಯಾಕ್ ಇನ್ ಟೈಮ್. ಈ ರೀಲನ್ನು ಬೇರೆಯವರ ಜೊತೆ ಶೇರ್ ಮಾಡಿ.